ಅವತಾರ ಬಾಬಾ ಡಾಕ್ಟರ್ ಸುಭಾಷ್ ಪತಿ ಚೈತನ್ಯ ಮಹಾಪ್ರಭುಗಳು ಸ್ವರ್ಣಮಾಲ ಅಮ್ಮನವರ ಪಾದಗಳಿಗೆ ವಂದಿಸುತ್ತಾ, ನನಗೆ ಮಾರ್ಗದರ್ಶಕರಾದಂತ ಲಕ್ಷ್ಮೀ ರಂಗನಾಥ್ ಗುರುಜಿಯ ಪಾದಗಳಿಗೆ ವಂದಿಸುತ್ತಾ, ಹಾಗೆ ಗೀತಾ ನಾಯ್ಕ ನಟಿ ಮೇಡಮ್ನ ಪಾದಗಳಿಗೆ ವಂದಿಸುತ್ತಾ, ನನ್ನ ಜನ್ಮ ಕೊಟ್ಟ ತಂದೆ ತಾಯಿಗಳ ಪಾದಗಳಿಗೆ ವಂದಿಸುತ್ತಾ, ನನ್ನ ಎಲ್ಲಾ ಆತ್ಮ ಬಂಧುಗಳಿಗೂ ಕೂಡ ನನ್ನ ಆತ್ಮ ಪ್ರಣಾಮಗಳನ್ನು ತಿಳಿಸುತ್ತಾ, ಇವತ್ತು ನಾನು ಮುದ್ರೆಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಇಲ್ಲಿ ನಾವು ಫಸ್ಟ್ ಮೊದಲನೇದಾಗಿ ಪೃಥ್ವಿ ಮುದ್ರೆ ಅಂದ್ರೆ ಈ ರೀತಿ ಮಾಸ್ಟರ್ಸ್. ಉಂಗುರದ ಬೆರಳು ಮತ್ತೆ ಹೆಬ್ಬೆಟ್ಟಿನ ಬೆರಳು ಈ ರೀತಿ ಜೋಡಿಸಿರುವಂಥದ್ದು. ಮಾಡುವಂತ ವಿಧಾನ, ಹೆಬ್ಬೆರಳು ಮತ್ತು ಉಂಗುರ ಬೆರಳಿನ ತುದಿ ಸೇರಿದರೆ ಇದು ಪೃಥ್ವಿ ಮುದ್ರೆ ಅಂತ ನಾವು ಕರಿತೀವಿ ಮಾಸ್ಟರ್ಸ್. ನಮ್ಮ ಶರೀರದಲ್ಲಿ ಅಸ್ಥಿ, ಮಾಂಸ, ಚರ್ಮ, ನಾಡಿ ಮತ್ತು ರೋಮ ಇವು ಪೃಥ್ವಿ ತತ್ವದಿಂದ ಉಂಟಾಗಿರುತ್ತೆ ಮಾಸ್ಟರ್ಸ್. ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ ಈ 5 ಗುಣಗಳು ಪೃಥ್ವಿ ತತ್ವದವೇ ಆಗಿರ್ತವೆ ಮಾಸ್ಟರ್ಸ್. ಶಬ್ದ ಅಂದ್ರೆ ಧ್ವನಿ, ಕಿವಿ ಅದರ ಜ್ಞಾನೇಂದ್ರಿಯವಾಗಿರುತ್ತೆ. ತ್ವಚೆ ಸ್ಪರ್ಶದ ಜ್ಞಾನೇಂದ್ರಿಯವಾಗಿರುತ್ತೆ. ತ್ವಚೆಯಿಂದ ಬೆವರು ಹೊರ ಹಾಕಲ್ಪಡುತ್ತದೆ. ನಾಡಿ ಮತ್ತು ರೋಮಗಳು ಪೃಥ್ವಿ ತತ್ವಕ್ಕೆ ಸಂಬಂಧಿಸಿದವೇ ಆಗಿರ್ತವೆ ಮಾಸ್ಟರ್ಸ್. ರೂಪವು ಪೃಥ್ವಿಯ ಗುಣಧರ್ಮ, ಅದರ ಜ್ಞಾನೇಂದ್ರಿಯ ಕಣ್ಣು. ರಸದ ಜ್ಞಾನೇಂದ್ರಿಯ ನಾಲಿಗೆ, ಗಂಧದ ಜ್ಞಾನೇಂದ್ರಿಯಗಳಿಗೆ ಸಂಬಂಧಿಸಿದ್ದವು ಮಾಸ್ಟರ್ಸ್. ಅರ್ಥಾತ್ ಪೃಥ್ವಿ ತತ್ವವು ಸಂತುಲನಗೊಂಡರೆ ಮೇಲಿನ 5 ಜ್ಞಾನೇಂದ್ರಿಯಗಳ ಆರೋಗ್ಯ ಉತ್ತಮವಾಗಿರುತ್ತದೆ. ಪೃಥ್ವಿ ತತ್ವದ ಸಂಚಲನೆ ಪೃಥ್ವಿ ಮುದ್ರೆಯಿಂದ ಆಗಿರುತ್ತೆ ಮಾಸ್ಟರ್ಸ್. ಇನ್ನೊಂದ್ಸರಿ ತೋರಿಸ್ತೀನಿ. ಉಂಗುರದ ಬೆರಳು ಮತ್ತೆ ಹೆಬ್ಬೆಟ್ಟಿನ ತುದಿ ಈ ರೀತಿ ಇರುವಂತದ್ದು, ಇದನ್ನ ನಾವು ಪೃಥ್ವಿ ಮುದ್ರೆ ಅಂತ ಕರಿತೀವಿ ಮಾಸ್ಟರ್ಸ್. ಇದರಿಂದ ಏನ್ ಪರಿಣಾಮ ಉಂಟಾಗುತ್ತಪ್ಪ ಅಂದ್ರೆ, ಪೃಥ್ವಿ ತತ್ವ ಮತ್ತು ಅಗ್ನಿ ತತ್ವಗಳು ಪರಸ್ಪರ ವಿರುದ್ಧ ಗುಣಗಳನ್ನು ಹೊಂದಿವೆ. ಪೃಥ್ವಿ ತಂಪು ಗುಣ ಹೊಂದಿರುವುದು, ಅಗ್ನಿ ಶಾಖ ಗುಣವನ್ನ ಹೊಂದಿರುತ್ತೆ ಮಾಸ್ಟರ್ಸ್. ಪೃಥ್ವಿ ಮುದ್ರೆ ಮಾಡುವಾಗ ಪೃಥ್ವಿಯ ತಂಪು ಗುಣ ಪ್ರಧಾನವಾಗಿ ಅಗ್ನಿಯ ಶಾಖ ಗುಣವು ಕುಂದುತ್ತದೆ. ಅದೇ ಸೂರ್ಯ ಮುದ್ರೆಯಲ್ಲಿ ಉಂಗುರ ಬೆರಳಿನ ಅಗ್ರಭಾಗವು ಅಗ್ನಿ ತತ್ವದ ಹೆಬ್ಬೆರಳಿನ ಬುಡಕ್ಕೆ ತಾಕಿದಾಗ ಅಗ್ನಿಯ ಶಾಖ ಗುಣವು ಪ್ರಧಾನವಾಗಿರುತ್ತದೆ. ಶರೀರದ ಗಟ್ಟಿತನಕ್ಕೆ, ದೃಢಕಾಯತೆಗೆ ಪೃಥ್ವಿ ತತ್ವವೇ ಕಾರಣ ಆಗಿರುತ್ತೆ ಮಾಸ್ಟರ್ಸ್. ಮತ್ತು ದೇಹದ ಸಾಮರ್ಥ್ಯ, ಓಜಸ್ಸು ಮತ್ತೆ ಬೆಳೆಸುತ್ತದೆ. ಅಂತೆಯೇ ಪ್ರಫುಲ್ಲತೆ, ಸಹನೆ ಅನ್ನೋದು ಜಾಸ್ತಿ ಇರುತ್ತೆ, ಹೆಚ್ಚಾಗುತ್ತೆ. ಪೃಥ್ವಿ ತತ್ವವು ಗಂಧ ಗುಣಕ್ಕೆ ಸಂಬಂಧಿಸಿದೆ ಮತ್ತು ಇದು ತ್ರಿದೋಷಗಳಲ್ಲಿ ಕಫಗುಣಕ್ಕೂ ಕೂಡ ಸಂಬಂಧಪಟ್ಟಿರುತ್ತೆ ಮಾಸ್ಟರ್ಸ್. ಇದರಿಂದ ಏನಪ್ಪ ಉಪಯೋಗ ಆಗುತ್ತೆ ಅಂದ್ರೆ, ಶರೀರದಲ್ಲಿ ಉಂಟಾಗುವ ಕ್ಷೀಣತೆ, ಕೃಶತೆಯನ್ನು ಪೃಥ್ವಿ ಮುದ್ರೆ ಹೋಗಲಾಡಿಸುತ್ತದೆ. ಜ್ವರ, ಬಾವು, ಹುಣ್ಣು, ಪಿತ್ತದೋಷ, ಕಣ್ಣು, ಹೊಟ್ಟೆ, ಮೂತ್ರ, ಮಲವಿಸರ್ಜನೆ, ಭಾಗದಲ್ಲಿ ಉರಿ, ಬಾಯಿ ಹುಣ್ಣು, ಕರುಳಿನ ಹುಣ್ಣು ಶಮನಗೊಳಿಸುತ್ತದೆ. ಎಲುಬುಗಳಲ್ಲಿ ಶಿಥಿಲತೆಯಿಂದ ರಿಕೆಟ್ಸ್ ಎಂಬ ಎಲುಬಿನ ರೋಗ ಉಂಟಾಗುವುದನ್ನು ಸರಿಪಡಿಸುತ್ತದೆ. ಎಲುಬು ಮುರಿದಾಗ ಜೋಡಣೆ ಶೀಘ್ರವಾಗಲು ಕೂಡ ಇದು ನಮ್ಮ ಒಂದು ಪೃಥ್ವಿ ಮುದ್ರೆ ಸಹಕಾರ ಆಗುತ್ತೆ. ಸಂಧಿಗಳಲ್ಲಿ ಮಜ್ಜೆಗೆ ತೊಂದರೆ ಉಂಟಾದಾಗ ಮಜ್ಜೆ ಸರಿಪಡಿಸಿ ಸಂಧಿ ನೋವು ಶಮನವಾಗುತ್ತದೆ. ಸ್ನಾಯುಗಳು ಕ್ಷೀಣಿಸಿದಾಗ ಬಲಪಡಿಸುತ್ತದೆ. ಮತ್ತೆ ಪಂಚೇಂದ್ರಿಯಗಳ ಕಾರ್ಯದಲ್ಲಿ ಸುಧಾರಣೆ ಕೂಡ ಆಗುತ್ತೆ ಮಾಸ್ಟರ್ಸ್. ಮತ್ತೆ ತಲೆಗೂದಲು ಉದುರುವಂಥದ್ದು, ಆಮೇಲೆ ಬೇಗ ಬೆಳ್ಳಗಾಗುವಂಥದ್ದು ಇವುಗಳನ್ನು ಕೂಡ ಇದು ಪೃಥ್ವಿ ಮುದ್ರೆ ಸರಿಪಡಿಸುತ್ತೆ. ತ್ವಚೆಯ ಕಾಂತಿಯನ್ನು ಹೆಚ್ಚಿಸುತ್ತದೆ. ಶರೀರದ ತೂಕ ಎತ್ತರಕ್ಕೆ ತಕ್ಕದಾಗಿ ಇಡುತ್ತದೆ. ಪಿತ್ತ, ಥೈರಾಯ್ಡ್ ಗ್ರಂಥಿಯ ಸ್ರಾವ ಹೆಚ್ಚಾದರೆ ಉಂಟಾಗುವ ತೊಂದರೆಯನ್ನು ಶಮನಗೊಳಿಸುತ್ತದೆ. ಶರೀರದ ಸರ್ವಾಂಗೀಣ ಆರೋಗ್ಯವನ್ನು ವೃದ್ಧಿಸುತ್ತದೆ. ವಿಸರ್ಜನಾ ಕಾರ್ಯ ಸಮರ್ಥವಾಗಿ ನಡೆಯುತ್ತದೆ. ಸದಾ ಪ್ರಸನ್ನ ಚಿತ್ತವಿದ್ದು ಸುತ್ತಲಿನ ವಾತಾವರಣವನ್ನು ಬೆಳಗುತ್ತದೆ. ವಿಟಮಿನ್ಗಳನ್ನು ಹೆಚ್ಚಾಗಿ ಪೂರೈಸುತ್ತದೆ. ದಿನದಲ್ಲಿ ಈ ಮುದ್ರೆಯನ್ನು 10 ನಿಮಿಷದಿಂದ 15 ನಿಮಿಷ ಮಾಡಿದರೆ ಪ್ರಸನ್ನತೆ ನಮ್ಮದಾಗಿ ಇನ್ನೊಬ್ಬರ ಮೇಲೂ ಕೂಡ ಇದು ಪ್ರಭಾವ ಬೀರುತ್ತೆ ಮಾಸ್ಟರ್ಸ್.
ಇಷ್ಟು ಪೃಥ್ವಿ ಮುದ್ರೆಯ ಒಂದು ಉಪಯೋಗ. ನೆಕ್ಸ್ಟ್ ಒಂದು ವರ್ಣ ಮುದ್ರೆ. ವರ್ಣ ಮುದ್ರೆ 3 ಬೆರಳು ನೇರವಾಗಿರ್ಬೇಕು. ಅಂದ್ರೆ ತೋರು ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು ನೇರವಾಗಿರ್ಬೇಕು. ಕಿರುಬೆರಳಿನ ತುದಿ ಮತ್ತೆ ಹೆಬ್ಬೆರಳಿನ ತುದಿ ಟಚ್ ಆಗಿರ್ಬೇಕು ಮಾಸ್ಟರ್ಸ್. ಇದನ್ನ ನಾವು ವರುಣ ಮುದ್ರೆ ಅಂತ ನಾವು ಕರಿತೀವಿ. ಮಾಡುವಂತ ವಿಧಾನ: ಹೆಬ್ಬೆರಳಿನ ತುದಿಗೆ ಕಿರುಬೆರಳಿನ ತುದಿ ಅಥವಾ ಅಗ್ರಭಾಗವನ್ನು ಸ್ಪರ್ಶಿಸುವಂತಿರಬೇಕು. ಆಗ ವರುಣ ಮುದ್ರೆ ಉಂಟಾಗುತ್ತದೆ. ಶರೀರದಲ್ಲಿ ಸಮೃದ್ಧವಾದ ತತ್ವ ಅಂದ್ರೆ ಮೇಯ್ನು ನಮ್ಮ ಬಾಡಿಗೆ ನೀರು 70% ನೀರು ಆಗಿರುತ್ತೆ. ಇದು ಶರೀರದಲ್ಲಿ 70% ನಷ್ಟು ಇರುತ್ತದೆ. ಇದು ಪ್ರತಿ ಜೀವಕಣದಲ್ಲಿ ಪ್ರೋಟೋಪ್ಲಾಸಂನ ರೂಪದಲ್ಲಿ, ಅಂತೆಯೇ ಲಿಂಫ್, ರಕ್ತ, ಕಣ್ಣೀರು, ಲಾಲಾರಸ, ಕಫ, ಪಾಚಕ ರಸಗಳು, ಗ್ರಂಥಿಗಳ ಸ್ರಾವ, ಶುಕ್ರಾಣುಗಳು, ಸೆರಿಬ್ರೋಸ್ ಸ್ಟ್ಯಾನಲ್ಸ್, ಫ್ಲೂಯಿಡ್ ಇವೆಲ್ಲವುಗಳ ರೂಪದಲ್ಲಿ, ನೀರಿನ ಒಂದು ರೂಪದಲ್ಲಿ ಇರುತ್ತೆ ಮಾಸ್ಟರ್ಸ್. ಇನ್ನು ಪರಿಣಾಮ: ಶರೀರದಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ಶರೀರದ ಸ್ನಾಯುಗಳು ಶುಷ್ಕಗೊಳ್ಳುತ್ತವೆ. ಆದರೆ ಈ ಮುದ್ರೆಯಿಂದಾಗಿ ಶರೀರದ ನೀರಿನ ಅಂಶ ಸಂತುಲಿತಗೊಳ್ಳುತ್ತದೆ. ಶರೀರದ ರಾಸಾಯನಿಕ ಕ್ರಿಯೆಗಳಲ್ಲಿ ನೀರಿನದೇ ಮುಖ್ಯ ಪಾತ್ರ. ಜೀವಕಣ, ಸ್ನಾಯುಗಳಲ್ಲಿ, ತ್ವಚೆಯಲ್ಲಿ, ಎಲುಬಿನ ಸಂಧಿಗಳಲ್ಲಿರುವ ಮಜ್ಜೆಯಲ್ಲಿ ನೀರಿನ ಅಂಶವಿರುತ್ತದೆ. ನೀರಿನ ಅಭಾವವಾದಾಗ ಶರೀರದ ಶುಷ್ಕವಾಗಿ ಸಂಧಿಗಳಲ್ಲಿರುವ ಮಜ್ಜೆ ಒಣಗಿ ನೋವುಂಟಾಗುತ್ತದೆ. ಆಗ ಈ ಮುದ್ರೆಯಿಂದ ಮಜ್ಜೆಯಲ್ಲಿ ಪುನಃ ಪಸೆಯುಂಟಾಗಿ ನೋವು ಶಮನವಾಗುತ್ತದೆ. ಅಲ್ಲದೆ ಶರೀರದಲ್ಲಿ ತೇವಾಂಶವನ್ನು ಕೂಡ ಇದು ಕಾಪಾಡುತ್ತೆ. ಇದರಿಂದ ಉಪಯೋಗಗಳು ಅಂದ್ರೆ: ಕಣ್ಣುಗಳಲ್ಲಿ ಶುಷ್ಕತೆ ಉಂಟಾದಾಗ ಈ ಮುದ್ರೆಯಿಂದ ತೇವಾಂಶ ಪುನಃ ನಮ್ಗೆ ಪುನಃ ಸಿಗುತ್ತೆ. ಕಣ್ಣುಗಳನ್ನು ಉಜ್ಜಬೇಕಾಗಿಲ್ಲ. ಅಥವಾ ಬಾಯಿ ಒಣಗಿದಾಗ, ಬಾಯಾರಿಕೆ ಆದಾಗ ನೀರಡಿಕೆನ ಇದು ತಣಿಸುತ್ತದೆ. ಗಂಟಲು ಒಣಗಿ ಒಣಕೆಮ್ಮುಂಟಾದರೆ ಇದು ರಾಮಬಾಣದಂತೆ ಕೆಮ್ಮು ಶಮನಗೊಳಿಸುತ್ತದೆ. ಅಪಚನ ಉಂಟಾದಾಗಲೂ ಈ ಮುದ್ರೆಯಿಂದ ಪಾಚಕ ರಸಗಳುಂಟಾಗಿ ಪಚನ ಕ್ರಿಯೆ ಕೂಡ ಇದು ಸುಲಭವಾಗುತ್ತೆ ಮಾಸ್ಟರ್ಸ್. ಇದಿಷ್ಟು ವರ್ಣ ಮುದ್ರೆಯಿಂದ ಆಗುವಂಥದ್ದು. ತ್ವಚೆ ಶುಷ್ಕವಾಗಿ ತುರಿಕೆ ಉಂಟಾದಾಗ ಈ ಮುದ್ರೆ ಮಾಡಿದ ಮರುಕ್ಷಣವೇ ತುರಿಕೆ ಶಮನವಾಗುತ್ತದೆ. ಕಾಲು ಒಡೆದಾಗ ಈ ಮುದ್ರೆಯಿಂದ ಪರಿಹಾರ ಸಿಗುತ್ತದೆ. ಮತ್ತೆ ಕಜ್ಜಿ, ಸೋರಾಯಿಸಿಸ್ ಇತ್ಯಾದಿ ತ್ವಚಾ ರೋಗಗಳಲ್ಲೂ ಕೂಡ ಈ ಮುದ್ರೆಯಿಂದ ಲಾಭವಿದೆ. ಇದನ್ನು 50 ನಿಮಿಷ ಮಾಡಿ ನಂತರ 15 ನಿಮಿಷ ಪ್ರಾಣ ಮುದ್ರೆಯನ್ನ ನಾವು ಮಾಡಬೇಕು ಮಾಸ್ಟರ್ಸ್. ಪ್ರಾಣ ಮುದ್ರೆ ಅಂದ್ರೆ ಈ ರೀತಿ: ತೋರು ಬೆರಳು ಮತ್ತೆ ಕಿರುಬೆರಳಿನ ತುದಿಗೆ ನಮ್ಮ ಹೆಬ್ಬೆರಳಿನ ತುದಿಯನ್ನ ಟಚ್ ಮಾಡುವಂಥದ್ದು. ಇದನ್ನ ನಾವು ಪ್ರಾಣ ಮುದ್ರೆ ಅಂತ ಕರಿತೀವಿ. ಓಕೆ ಮಾಸ್ಟರ್ಸ್. ಮೊಣಕಾಲು, ಕೈ ಬೆರಳುಗಳ ಸಂಧಿಗಳಲ್ಲಿ ಮಚ್ಚೆ ಒಣಗಿ ಆಸ್ಟ್ರಿಯೋ ಅರ್ಥರೈಟಿಸ್ ಉಂಟಾದಾಗ ನೋವು ಕೂಡ ಶಮನ ಆಗುತ್ತೆ. ಅನಿಮಿಯಾಗಿ ರಕ್ತ ಕಡಿಮೆ ಆದಾಗ ಸರಿಪಡಿಸುತ್ತದೆ. ಕಾಲುಗಳಲ್ಲಿ ಕ್ರಾಫ್ಟ್ ಉಂಟಾದಾಗ ಈ ಮುದ್ರೆಯಿಂದ ನೋವು ಮಾಯವಾಗುತ್ತದೆ. ಮೂತ್ರಸ್ರಾವ ಕಡಿಮೆ ಆದಾಗ ಕೂಡ ಇದು ಸರಿಪಡಿಸುತ್ತದೆ. ಶುಕ್ರಕಣಗಳ ಅಭಾವವಾದಾಗ ಕೂಡ ಇದು ಸರಿಪಡಿಸುತ್ತದೆ. ಸ್ತ್ರೀಯರ ಮಾಸಿಕ ಧರ್ಮದ ಸ್ರಾವ ಕಡಿಮೆ ಆದಾಗ ಕೂಡ ಇದು ಬ್ಯಾಲೆನ್ಸ್ ಮಾಡುತ್ತೆ. ರುಚಿಯ ಅನುಭವ ಆಗದಿದ್ದರೆ ಸರಿಪಡಿಸಿಕೊಳ್ಳಲಾಗುತ್ತದೆ. ನಾಲಿಗೆಯ ತೊಂದರೆಗಳು ಆದಾಗ ಕೂಡ ಒಂದು ವರ್ಣ ಮುದ್ರೆಯಿಂದ ಅದು ಬ್ಯಾಲೆನ್ಸ್ ಮಾಡುತ್ತೆ. ಚರ್ಮದ ಸುಕ್ಕು ಬೀಳುವುದಿಲ್ಲ, ಆದುದರಿಂದ ವಯಸ್ಸು ಮೀರಿದಂತೆ ಕಾಣುವುದಿಲ್ಲ. ಯೌವನ ಸದಾ ಸ್ಥಿರವಾಗಿರುತ್ತದೆ. ಮೂರ್ಛೆ ರೋಗ ಸರಿಪಡಿಸುತ್ತದೆ. ಮೂರ್ಛಿತ ವ್ಯಕ್ತಿಯ ಕಿರುಬೆರಳಿನ ತುದಿಯೊಂದಿಗೆ ಆ ವ್ಯಕ್ತಿಯ ಹೆಬ್ಬೆಟ್ಟಿನ ತುದಿಯನ್ನು ನಾವು ಘರ್ಷಣೆ ಮಾಡಿದಾಗ ಕ್ಷಣಾರ್ಧದಲ್ಲಿ ಪ್ರಜ್ಞೆ ಮರುಕಳಿಸುತ್ತದೆ. ವಿಶೇಷ ಸೂಚನೆ ಅಂದ್ರೆ: ಬಿಸಿಲಿನಲ್ಲಿ ನಡೆಯುವಾಗ ಅಥವಾ ಜನಸಂದಣಿಯಲ್ಲಿ ಸಿಕ್ಕಿಕೊಂಡಾಗ ಈ ಮುದ್ರೆ ಮಾಡುತ್ತಿದ್ದರೆ ಬಾಯಾರಿಕೆ, ಒಣಕೆಮ್ಮು, ಮೂರ್ಛೆ ಬಾರದಂತೆ ಇದು ನಿಯಂತ್ರಿಸುತ್ತದೆ.
ಈ ಒಂದು ನಾವು ವರ್ಣ ಮುದ್ರೆನ ಮಾಡಿದ ಮೇಲೆ ಪ್ರಾಣವಾಯು ಮುದ್ರೆನ ಅಂದ್ರೆ ಇದು 2 ಬೆಟ್ಟಿನ ಮುದ್ರೆಗಳು ಇಷ್ಟೇ ಮೇಡಮ್ ಇರೋದು. ಥ್ಯಾಂಕ್ ಯು ಮೇಡಮ್. ಪೃಥ್ವಿ ಮುದ್ರೆ ಮತ್ತೆ ವರ್ಣ ಮುದ್ರೆ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಂತ ಲಕ್ಷ್ಮಣ್ ಮೇಡಮ್ಗೂ ಎಲ್ಲಾ ಆತ್ಮ ಬಂಧುಗಳಿಗೂ ಕೂಡ ನನ್ನ ಆತ್ಮ ಪ್ರಣಾಮಗಳು. ಥ್ಯಾಂಕ್ ಯು.